ಸ್ನೇಹಿತರೆ, ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾಗ ಪೊಲೀಸರು ಅವ್ರ ಮೇಲೆ ಲಾಠಿ ಚಾರ್ಜ್ ಮತ್ತು ಅಶ್ರುವಾಯು ಪ್ರಯೋಗ ಮಾಡಿದ್ದಾನೆ ನೀವು ನೋಡಿದ್ದೀರಿ. ಈ ಬಲ ಪ್ರಯೋಗವನ್ನ ಖಂಡಿಸಿ ವಕೀಲರ ತಂಡವೊಂದು ಸುಪ್ರೀಂ ಕೋರ್ಟ್ ನ ಮೆಟ್ಲೇರುತ್ತೆ. ಅಂದ್ರೆ ಅವರು ಅಲ್ಲಿನ ನ್ಯಾಯಮೂರ್ತಿಗಳಿಗೆ ಮನವಿಯನ್ನ ಸಲ್ಲಿಸುತ್ತೆ. ಇದನ್ನ ನೋಡ್ಬೇಕು ನೀವು ಅಂತ ಆ ದೃಶ್ಯಗಳನ್ನ ಒಂದು ಪೆನ್ ಡ್ರೈವ್ ಅಲ್ಲಿ ಹಾಕಿ ನ್ಯಾಯಮೂರ್ತಿಗಳಿಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾದಂತ ಸೂರ್ಯಕಾಂತ್ ಅವರು ಅದನ್ನ ನೋಡೋದಿಕ್ಕೆ ನನಗೆ ಸಮಯ ಇಲ್ಲ ಅನ್ನೋಂತ ಮಾತು ಹೇಳ್ತಾರೆ. ಇದು ಎಲ್ಲರಲ್ಲಿ ಒಂದು ಆಶ್ಚರ್ಯ ಮತ್ತು ಬೇಸರವನ್ನ ಉಂಟು ಮಾಡುತ್ತೆ. ಅಂದ್ರೆ ಒಂದು ಮುಖ್ಯ ಸ್ಥಾನದಲ್ಲಿರುವವರು, ನ್ಯಾಯ ಕೊಡ್ಬೇಕಾದವರು ಮತ್ತೆ ದೌರ್ಜನ್ಯ ಆದವರ ಪರವಾಗಿ ನಿಲ್ಬೇಕಾದಂತ ಮುಖ್ಯ ನ್ಯಾಯಮೂರ್ತಿಗಳು ಇಂಥ ಮಾತನ್ನ ಹೇಳ್ಬೋದಾ ಅಂತ. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದಂತ ಮಾತಿಗೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮತ್ತು ಹಿರಿಯ ವಕೀಲರು ಆಗಿರುವಂತಹ ಡಾಕ್ಟರ್ CS ದ್ವಾರಕಾನಾಥ್ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದ್ ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಇತ್ತೀಚೆಗೆ ದೆಹಲಿ ಜಂತರ್ ಮಂತರ್ನಲ್ಲಿ ನಡೆದಂತ ಒಂದು ದೊಡ್ಡ ಪ್ರತಿಭಟನೆ, ದೊಡ್ಡ ಹೋರಾಟ, ಕಾಕ್ರೋಚ್ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ನಡೆದಂತ ಈ ಹೋರಾಟದ ಸಂದರ್ಭದಲ್ಲಿ ಒಂದು ಅಹಿಂಸಾತ್ಮಕವಾದಂತ ಒಂದು ಹೋರಾಟವನ್ನ ಮಾಡ್ತಿದ್ದಂತ ವಿದ್ಯಾರ್ಥಿಗಳ ಮೇಲೆ ಇದ್ದಕ್ಕಿದ್ದಂತೆ ಪೊಲೀಸರು ದೊಡ್ಡ ಮಟ್ಟದಲ್ಲಿ ಲಾಠಿ ಚಾರ್ಜ್ ಮಾಡ್ತಾರೆ, ಅಶ್ರುವಾಯು ಪ್ರಯೋಗ ಮಾಡ್ತಾರೆ, ಕಬ್ಬಿಣದ ರಾಡ್ಗಳಿಂದ ಹೊಡಿತಾರೆ, ಎಲೆಕ್ಟ್ರಿಕ್ ರಾಡ್ಗಳಿಂದ ಹೊಡಿತಾರೆ. ಅಷ್ಟೇ ಅಲ್ಲ, ಮತ್ತೆ ಅವರಿಗೆ ಪ್ಯಾಲೆಟ್ ಗನ್ಗಳಿಂದ ಕೂಡ ಶೂಟ್ ಮಾಡ್ತಾರೆ. ಇದು ಎಷ್ಟು ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಪೆಟ್ಟಾಗುತ್ತೆ, ಮತ್ತೆ ತೀವ್ರವಾಗಿ ಗಾಯಗೊಳ್ತಾರೆ. ಅಂತ ಒಂದು ಘಟನೆಯನ್ನ ನೋಡಿದಾಗ ಇಡೀ ದೇಶವೇ ಬೆಚ್ಚಿ ಬೀಳತ್ತೆ. ಅಂದ್ರೆ ಇಂಥ ಮಕ್ಕಳ ಮೇಲೆ ಇಂಥ ಹಲ್ಲೆನಾ ಅಂತ. ಇದ್ರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ವಕೀಲರು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಆಗ ಸುಪ್ರೀಂ ಕೋರ್ಟ್ ನ ಮೂವರು, ಅಂದ್ರೆ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂತಹ ಸೂರ್ಯಕಾಂತ್ ನೇತೃತ್ವದ ಒಂದು ಪೀಠ ಮುಂದೆ ಈ ಅರ್ಜಿ ಹೋಗುತ್ತೆ. ಆ ಸಂದರ್ಭದಲ್ಲಿ ನರೇಂದ್ರನಾಥ್ ಅವರು ಘಟನೆಯ ಪೂರ್ಣ ವಿವರವನ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಅವ್ರ ಮುಂದೆ ವಿವರಿಸ್ತಾರೆ. ದಯವಿಟ್ಟು ಈ ಪೆನ್ ಡ್ರೈವ್ ಅಲ್ಲಿ ಇರುವಂತಹ ಆ ದೃಶ್ಯಗಳನ್ನ ನೀವು ನೋಡ್ಬೇಕು ಅಂತ ಮನವಿ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಡೋಂಟ್ ವೇಸ್ಟ್ ಅವರ್ ಟೈಮ್ ಅಂಡ್ ಡೋಂಟ್ ವೇಸ್ಟ್ ಯುವರ್ಸ್. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ವಿಡಿಯೋಸ್. ಪ್ಲೀಸ್ ವಿ ಡೋಂಟ್ ವಾಂಟ್ ಟು ವಾಚ್ ವಿಡಿಯೋಸ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಸಮಯವನ್ನ ಹಾಳು ಮಾಡಬೇಡಿ, ನಿಮ್ಮ ಸಮಯವನ್ನು ಹಾಳು ಮಾಡ್ಕೊಳ್ಬೇಡಿ. ನಮಗೆ ವಿಡಿಯೋ ನೋಡೋದ್ರಲ್ಲಿ ಆಸಕ್ತಿ ಇಲ್ಲ, ಹಾಗೆ ನಮ್ಗೀಗ ವಿಡಿಯೋಗಳನ್ನ ನೋಡೋದಿಕ್ಕೆ ಸಮಯವೂ ಇಲ್ಲ ಅನ್ನೋಂಥ ಮಾತನ್ನ ಹೇಳ್ತಾರೆ. ಈಗ ಮುಖ್ಯ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಅವರು ಈ ಮಾತನ್ನ ಹೇಳಿದ್ದು ಸರಿನಾ ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಹುಟ್ಟುಹಾಕಿತ್ತು. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಮತ್ತೆ ಹಿರಿಯ ವಕೀಲರು, ಹೋರಾಟಗಾರರು ಆಗಿರುವಂತ ಡಾಕ್ಟರ್ CS ದ್ವಾರಕಾನಾಥ್ ಅವರು ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ನಾವು ಪ್ರಶ್ನೆ ಮಾಡಿದಾಗ ಅವ್ರು ಆಡಿದ ಮಾತುಗಳು ಇಲ್ಲಿವೆ, ನೀವು ನೋಡಿ. ಜುಡಿಷಿಯರಿನಲ್ಲಿ ಈ ರೀತಿ ಹೇಳುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯಾಗಿದೆ. ಒಂದು, ಸಮಯ ಇಲ್ಲ ಅಂತ ಹೇಳುವಂಥದ್ದು ಸಹಜ. ಭಾಳ ಜಡ್ಜಿಗಳು ನಮಗೆ ಇವತ್ತು ನಿಮ್ಮನ್ನು ಕೇಳಿಸ್ಕೊಳೋಕೆ ಸಮಯ ಇಲ್ಲ, ಇನ್ನೊಮ್ಮೆ ಬನ್ನಿ ಅಂತ ಹೇಳ್ಬೋದು. ಅಥವಾ ಆ ವಿಡಿಯೋಗಳನ್ನು ನಮ್ಮ ರಿಜಿಸ್ಟ್ರಾರ್ ಮುಂದ್ಗಡೆ ಕೊಡಿ, ನಮ್ಮ ರಿಜಿಸ್ಟ್ರಾರ್ಗೆ ಆಮೇಲೆ ನಾನು ಅದನ್ನ ನೋಡ್ತೀನಿ ಅಂತ ಹೇಳ್ಬೋದು. ಅಥವಾ ಇನ್ನೊಂದು ಡೇಟ್ ಫಿಕ್ಸ್ ಮಾಡ್ತೀನಿ, ಆವತ್ತು ಬನ್ನಿ ಅಂತ ಹೇಳ್ಬೋದು. ಆಸಕ್ತಿ ಇಲ್ಲ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಸರಿ ಅಂತ ಹೇಳ್ಬಿಟ್ಟು ಯಾರೂ ಹೇಳಲಿಕ್ಕಾಗಲ್ಲ. ಯಾಕೆ ಅಂತಂದರೆ, ಜುಡಿಷಿಯರಿ ಅಂತಂದರೆ ಇಡೀ ಸುಪ್ರೀಂ ಕೋರ್ಟ್ನ ಜುಡಿಷಿಯರಿ ನಿಂತಿರೋದು ಸಂವಿಧಾನದ ಆಧಾರದ ಮೇಲೆ. ಸಂವಿಧಾನ ಏನು ಹೇಳುತ್ತೆ, ಸಂವಿಧಾನ ಭಾಳ ಮೂಲಭೂತವಾಗಿ ಹೇಳುವಂಥದ್ದು ಸಾಮಾಜಿಕ ನ್ಯಾಯವನ್ನು, ಪ್ರಜಾಪ್ರಭುತ್ವವನ್ನು. ಈ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗ್ತಾ ಇದೆ, ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಒಬ್ಬ ಜಸ್ಟಿಸ್ ಅದನ್ನ ಕೇಳಿಸ್ಕೊಳ್ಳುವಂತಹ ವ್ಯವಧಾನ ಜಸ್ಟಿಸ್ಗೆ ಬೇಕಾಗುತ್ತೆ. ಆ ಜಸ್ಟಿಸ್ಗೆ ವ್ಯವಧಾನ ಇಲ್ಲ ಅಂತ ಹೇಳಿದ್ರೆ ಅವರು ಆ್ಯಂಟಿ ಪೀಪಲ್ ಇದ್ದಾರಾ ಅನ್ನುವಂಥ ಅನುಮಾನ ಜನಗಳಿಗೆ ಬರೋಕ್ಕೆ ಶುರುವಾಗುತ್ತೆ. ಯಾಕಂದರೆ ನಮ್ಮ ಜುಡಿಷಿಯರಿನಲ್ಲಿ ಭಾಳ ಒಳ್ಳೆಯ ಎಕ್ಸಾಂಪಲ್ಸ್ ಇದ್ದಾವೆ. ಜಸ್ಟಿಸ್ ಕೃಷ್ಣಯ್ಯರ್ ಅಂತವರು, ಜಸ್ಟಿಸ್ ಭಗವತಿ ಅಂತವರು, ಜಸ್ಟಿಸ್ ಚಾಗ್ಲಾ ಅಂತವರು, ಸುಮಾರು ಜನ ಜಡ್ಜಿಗಳು ಅತ್ಯಂತ ಮಾನವೀಯವಾಗಿ ಆ ಸೀಟಲ್ಲಿ ಕುಂತ್ಕೊಂಡು ಮಿಡ್ದಿದ್ದಾರೆ. ಜೈಲಲ್ಲಿರುವಂತಹ ಒಬ್ಬ ಕೈದಿಗೂ ಕೂಡ ಮಾನವ ಹಕ್ಕುಗಳನ್ನು ಕೊಡಬೇಕು ಅಂತ ಪ್ರತಿಪಾದಿಸುವಂಥದ್ದು ಒಂದು ಕಡೆ ಇದೆ. ಮತ್ತೊಂದು ಕಡೆ ಯಾರಿಗೂ ದಿಕ್ಕೇ ಇಲ್ಲದೆ ಇರುವಂಥ ಸಮುದಾಯಗಳಲ್ಲಿ, ಯಾರಿಗೆ ದಿಕ್ಕೇ ಇಲ್ಲದಂಥ ವ್ಯಕ್ತಿಗಳು, ಬಡವರು, ನಿರ್ಗತಿಕರು ಆಗಿರುವಂಥವರು ಒಂದು ಪೋಸ್ಟ್ ಕಾರ್ಡ್ ಬರೆದ್ರೂ ಕೂಡ ಅದನ್ನು
ಒಂದು ರಿಟ್ ಪಿಟಿಷನ್ ಆಗಿ ಕನ್ವರ್ಟ್ ಮಾಡುವಂತಹ ಇದನ್ನು ಕೂಡ ಜಸ್ಟಿಸ್ ಭಗವತಿ ಮಾಡ್ತಾರೆ. ಈ ಥರದ ಅನೇಕ ಎಕ್ಸಾಂಪಲ್ಸ್ ನಮ್ಮ ಕಣ್ಣು ಮುಂದ್ಗಡೆ ಇದ್ದಾವೆ. ಅನೇಕ ಜನ ಜಡ್ಜಸ್, ಜಸ್ಟಿಸ್ ಸಾವಂತ್ ಇರ್ಬೋದು, ಆ ಥರ ಜಡ್ಜಿಗಳನ್ನು ನಾವು ಯಾವತ್ತೂ ಕೂಡ ನೆನಪಿಸ್ಕೊಳ್ತಾ ಇರ್ತೀವಿ. ಜಸ್ಟಿಸ್ ಚಿನ್ನಪ್ಪರೆಡ್ಡಿ ಅಂಥ ಜಡ್ಜಿಗಳು, ಅವ್ರು ಯಾವಾಗಲೂ ಕೂಡ ಜುಡಿಷಿಯರಿ ಇರೋವರೆಗೂ ಅವ್ರ ಹೆಸರುಗಳಿರ್ತವೆ. ಯಾಕೆ ಅಂತ ಕೇಳಿದ್ರೆ, ಅವರು ಬರೀ ಜುಡಿಷಿಯರಿ ಅಂತ ಹೇಳಿದ್ರೆ ಅದೊಂದು ಮಾನವೀಯತೆ ಏನೇ ಇಲ್ಲದೆ ಇರುವಂತಹ ಒಂದು ಸ್ಥಿತಿ ಅಂತ ಅವರೆಂದೂ ಅಂದ್ಕೊಂಡಿಲ್ಲ. ಮಾನವೀಯ ಟಚ್ಚು ಜುಡಿಷಿಯರಿಗೆ ಬೇಕೇ ಬೇಕು. ಅದನ್ನು ಬಾಬಾ ಸಾಹೇಬರು ಹೇಳ್ತಾರೆ. ಬಾಬಾ ಸಾಹೇಬರದ್ದು ಭಾಳ ಕ್ಲಿಯರಾಗಿ ಈ ರೀತಿಯ ಇವುಗಳನ್ನು ಹೇಳ್ತಾರೆ. ಅದಕ್ಕೆ ಅವರು ಆರ್ಟಿಕಲ್ 40 ಹಿಡ್ಕೊಂಡು ಆರ್ಟಿಕಲ್ 21ವರೆಗೂ ಕೂಡ ಎಲ್ಲ ಹಕ್ಕುಗಳನ್ನು ಕೂಡ ಈ ಭಾರತೀಯ ಪ್ರಜೆಗೆ ಕೊಡುವಂಥದ್ದು. ಈಗಿರುವಂಥ ಸಂದರ್ಭದಲ್ಲಿ ಒಬ್ಬ ಜಸ್ಟಿಸು ಅದು ಅವ್ರ ಗಮನಕ್ಕೆ ಬರದೇ ಏನಿಲ್ಲ. ಇಡೀ ಮೀಡಿಯಾ ಅಂದರೆ ಈಗ ಸೋಷಿಯಲ್ ಮೀಡಿಯಾ ಕವರ್ ಮಾಡ್ತಾ ಇದೆ, ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. 22 ಜನ ಮಕ್ಕಳು ಸತ್ತು ಹೋಗಿದ್ದಾರೆ. ಅವ್ರ ಪೇರೆಂಟ್ಸು ದಿಕ್ಕಿಲ್ದಂಗೆ ಆಗಿದ್ದಾರೆ. ಭಾಳ ನೋವಿನಿಂದ ಅವರು ನರಳುತ್ತಾ ಇದ್ದಾರೆ. ಇನ್ನೊಂದು ಕಡೆ ನೀಟ್ ಎಕ್ಸಾಮ್ ಬರೀಲಿಕ್ಕೆ ಅನೇಕ ಜನ ಕನಸುಗಳು ಕಟ್ಕೊಂಡಂತಹ ಅನೇಕ ವಿದ್ಯಾರ್ಥಿಗಳು ಆ ಕನಸುಗಳನ್ನೆಲ್ಲ ನುಚ್ಚುನೂರು ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಇದನ್ನು ನಾನು ಕೇಳಿಸ್ಕೊಳ್ಳುವಂಥದ್ದು ಒಂದು ಸಾಮಾಜಿಕ ಜವಾಬ್ದಾರಿ ಆಗಬೇಕಾಗಿತ್ತು ಒಬ್ಬ ನ್ಯಾಯಮೂರ್ತಿಗೆ. ಅದು ಯಾಕೆ ಅವರಿಗೆ ಸಾಮಾಜಿಕ ಜವಾಬ್ದಾರಿ ಅನ್ನಿಸ್ಲಿಲ್ಲ ಅನ್ನೋದೇ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಬಹುಶಃ ಇಂಡಿಯನ್ ಜುಡಿಷಿಯರಿನಲ್ಲಿ ಈ ಥರದ ಅಮಾನವೀಯವಾಗಿ ಒಬ್ಬ ಜಸ್ಟಿಸ್ ನಡ್ಕೊಳ್ಳುವಂಥದ್ದು ಅಕ್ಷಮ್ಯ ಅಂತೇಳ್ಬಿಟ್ಟು ನನಗಂತೂ ಅನಿಸ್ತಾ ಇದೆ. ನನಗೆ ಈಗಲೂ ಅನಿಸೋದಂಥದ್ದೇನೆಂದರೆ, ಈಗಲೂ ಕೂಡ ಸಂದರ್ಭ ಮೇಲಿಲ್ಲ. ಈಗಲೂ ಕೂಡ ಇವುಗಳನ್ನೆಲ್ಲ ತರಿಸ್ಕೊಂಡು ನೋಡಿ ಅದಕ್ಕೆ ಏನು ಪರಿಹಾರ ಕೊಡ್ಬೋದು, ಆ ತಪ್ಪು ಮಾಡಿದವ್ರಿಗೆ ಏನು ಶಿಕ್ಷೆ ಕೊಡ್ಬೋದು ಅನ್ನೋದನ್ನು ಕೂಡ ಈಗಲೂ ಕೂಡ ಜುಡಿಷಿಯರಿ ಯೋಚನೆ ಮಾಡ್ಬೋದು. ಸುಪ್ರೀಂ ಕೋರ್ಟ್ಗೆ ಆ ಪವರ್ ಇದೆ. ಯಾಕಂತಂದರೆ ಸ್ಯೂಮೋಟೋ ಆಗಿ ಅವರು ಕೇಸ್ಗಳನ್ನು ಹಿಯರ್ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ ಒಂದು ಪೋಸ್ಟ್ ಕಾರ್ಡ್ ಹಾಕಿದ್ರು ಕೂಡ ಅದನ್ನು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿ ಕನ್ವರ್ಟ್ ಮಾಡುವಂಥ ಸಂದರ್ಭದಲ್ಲಿ ಇಂಥ ಒಂದು ಇಶ್ಯೂಗಳು ಬಂದಂಥ ಸಂದರ್ಭದಲ್ಲಿ ಅವ್ರು ಸ್ಯೂಮೋಟೋನೇ ತಗೊಂಡೇ ಈ ಕೇಸನ್ನು ಮಾಡಬೇಕಾಗಿದ್ದು. ಅಂಥದ್ದು ನ್ಯಾಯಮೂರ್ತಿಗಳ ಮುಂದುಗಡೆ ಪ್ರೆಸೆಂಟ್ ಮಾಡ್ತೀವಿ ಅಂದಾಗಲೂ ಕೂಡ ವಕೀಲರು ನನಗೆ ಅದನ್ನ ಕೇಳಿಸ್ಕೊಳ್ಳುವಂಥ ವ್ಯವಧಾನವೂ ಇಲ್ವಾ, ನನ್ನ ಕೇಸ್ ಕೇಳಿಸ್ಕೊಳ್ಳುವಂಥ ಆಸಕ್ತಿನೂ ಇಲ್ಲ ಅಂತ ಹೇಳುವಂಥದ್ದು ಇದು ಒಂದು ಜುಡಿಷಿಯರಿಗೆ ಮಾಡ್ತಾ ಇರೋಂತಹ ದೊಡ್ಡ ಅವಮಾನ ಅಂತೇಳಿ ನನಗನ್ಸುತ್ತೆ. ಅವರು ನಾನು ಹೇಳಲಿಲ್ಲ ಅಂತೇಳೋ ಅಥವಾ ತಿರುಚಿದ್ದಾರೆ ಅಂತಲೋ ಹೇಳಿದ್ರು ಅಂತ ಹೇಳಿದ್ರೆ ಅದು ಮತ್ತೆ ಎಸ್ಕೇಪಿಸಮ್ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ ಅದೀಗಾಗಲೇ ಮೀಡಿಯಾದಲ್ಲಿ ಬಂದೇ 2-3 ದಿನ ಆಗಿದೆ. 2 ದಿನ 3 ದಿನ ಆದಮೇಲೆ ಅವರು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ ಅಂತಂದರೆ ಅದೊಂದು ಅನುಮಾನಕ್ಕೆ ದಾರಿ ಆಗುತ್ತೆ. ಎರಡನೇದು ಅವ್ರು ಹೇಳಿರೋಂಥ ಮಾತುಗಳನ್ನು ಆ್ಯಸ್ ಇಟ್ ಈಸ್ ಪ್ರೆಸೆಂಟ್ ಮಾಡಿದೆ ಮೀಡಿಯಾ. ಅದರಲ್ಲೂ ಸೋಷಿಯಲ್ ಮೀಡಿಯಾ ಭಾಳ ಕ್ಲಿಯರಾಗಿ ಪ್ರೆಸೆಂಟ್ ಮಾಡಿದೆ. ಅದ್ರ ಬಗ್ಗೆ ಈಗ ಅನೇಕ ಜನ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಅದಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಭಾಳ ಗಣ್ಯ ವ್ಯಕ್ತಿಗಳೆಲ್ಲ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಇದೆಲ್ಲ ಆದಮೇಲೆ ಇದು ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಹೇಳಲಿಲ್ಲ ಅಂತ ಹೇಳೋಂಥದ್ದು ಇದನ್ನು ಇವ್ರಿಗೆ ಅಭ್ಯಾಸ ಆದಂಗಿದೆ. ಯಾಕಂದರೆ ಕಳಿಸ್ತಲ್ಲ ಇವರು ಕಾಕ್ರೋಚಸ್ ಅಂತ ಕರೆದಾಗಲೂ ಕೂಡ ನಾನು ಹಂಗೆ ಹೇಳಲಿಲ್ಲ ಅಂತಲೇ ಹೇಳಿದರು. ಆಮೇಲೆ ಅದು ನಿಜ ಅಂತ ಎಲ್ರಿಗೂ ಕೂಡ ಗೊತ್ತಾಯಿತು. ಈಗಲೂ ಕೂಡ ನಂಗೆ ಇದು ಅನಿಸುತ್ತೆ, ಒಬ್ಬ ಆ ಸ್ಥಾನದಲ್ಲಿರುವಂಥವರು ಅಷ್ಟು ಅಗ್ಗವಾಗಿ ನಡ್ಕೋಬಾರ್ದು ಅಂತ ನನಗನ್ಸುತ್ತೆ. ನೋಡಿ, ನ್ಯಾಯಮೂರ್ತಿಗಳು ಮಾತಾಡಿರುವಂಥದ್ದು ಒಂದು ಕೋರ್ಟ್ ಹಾಲಲ್ಲಿ, ಅದೊಂದು ಅತ್ಯಂತ ಜವಾಬ್ದಾರಿಯುತವಾದಂತಹ ಒಂದು ಜಾಗದಲ್ಲಿ ಅವ್ರು ಮಾತಾಡಿದ್ದಾರೆ. ನ್ಯಾಯಮೂರ್ತಿಗಳು ಇದು ಮಾತಾಡಿರುವಂಥದ್ದು ಜಡ್ಜ್ಮೆಂಟ್ ಅಲ್ಲ, ಇದು ತೀರ್ಪಲ್ಲ, ಇದು ಅವರ ಅಭಿಪ್ರಾಯನೋ ಅಥವಾ ಅವರ ಹೇಳಿಕೆ. ಇದನ್ನು ನಾವು ಜುಡಿಷಿಯಲ್ ಭಾಷೆಯಲ್ಲಿ ಒಬಿಟರಿ ಡಿಕ್ಟಾ ಅಂತ ಕರಿತೀವಿ. ಒಬಿಟರಿ ಡಿಕ್ಟಾ ಅಂತ ಹೇಳಿದ್ರೆ ಆ ಕೇಸಿಗೆ ಸಂಬಂಧಪಡದೇನೋ ನ್ಯಾಯಮೂರ್ತಿಗಳು ಮಾತಾಡೋಂಥದ್ದನ್ನು ಒಬಿಟರಿ ಡಿಕ್ಟಾ ಅಂತ ನಾವು ಕಾನೂನಿನ ಭಾಷೆಯಲ್ಲಿ ಕರಿತೀವಿ. ಈಗ ಅವರು ಹೇಳಿದ್ದಾದ ಮೇಲೆ ಅದು ಸಾರ್ವಜನಿಕಗೊಂಡಿದೆ. ಸಾರ್ವಜನಿಕರಿಗೆ ಒಂದು ಸಮಾಜಕ್ಕೆ ಸಂಬಂಧಪಟ್ಟಂತಹ ಒಂದು ಸೋಷಿಯಲ್ ಇಶ್ಯೂ ಅಥವಾ ಸೋಷಿಯಲ್ ಜಸ್ಟಿಸ್ ಇಶ್ಯೂ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಮಾತಾಡೋ ಹಕ್ಕನ್ನು ಸಂವಿಧಾನ ಕೊಟ್ಟಿದೆ. ಅದು ಕಂಟೆಂಪ್ಟ್ ಆಗಬಾರ್ದು ಅನ್ನೋದು ಬಿಟ್ಟರೆ ಅವ್ರು ಮಾತಾಡೋದ್ರಲ್ಲಿ, ಅವರ ಅಭಿಪ್ರಾಯ ಹೇಳೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಜಸ್ಟಿಸ್ನ ನಾವು ಭಾಳ ಕೀಳಾಗಿ ಬೈಯೋದು ಅವೆಲ್ಲ ತಪ್ಪು ಅನಿಸುತ್ತೆ. ಆದರೆ ಅದರ ಅಭಿಪ್ರಾಯನ ಜನಸಾಮಾನ್ಯರು ದಾಖಲಿಸೋದರಲ್ಲಿ, ಜನಸಾಮಾನ್ಯರು ಅದನ್ನು ಹೇಳೋದರಲ್ಲಿ ಯಾವುದೇ ರೀತಿಯ ತಪ್ಪಿದೆ ಅಂತ ಅನಿಸಲ್ಲ. ಈಗ ಯಾಕಂದರೆ ಇಡೀ ಭಾರತ ಮಾತಾಡ್ತಾ ಇದೆ, ಇಡೀ ಇಂಡಿಯಾ ಮಾತಾಡ್ತಾ ಇದೆ ಜಸ್ಟಿಸ್ ಮಾಡಿದ ತಪ್ಪು ಅಂತ ಹೇಳ್ತಿದೆ.
ಹಾಗಿರುವಾಗ ಈಗ ಇದನ್ನ ಯಾರು ಕೂಡ ಅಡ್ಡ ಇಟ್ಕೊಂಡು ಜಸ್ಟಿಸ್ ವಿರುದ್ಧ ಮಾತಾಡಲೇಬಾರ್ದು ಅಂತ ಹೇಳುವಂತ ಇದಿಲ್ಲ. ಅನೇಕ ಟೀಕೆಗಳು ಅನೇಕ ಸಲ ಆಗಿದಾವೆ, ಟೀಕೆಗಳು, ಈ ಥರದ ಟೀಕೆಗಳು. ನೋಡಿ, ಈಗ ಸರ್ಕಾರದ ಪರವಾಗಿ ಇವರು ಇದ್ದಾರೆ, ಜಸ್ಟಿಸ್ ಇದ್ದಾರಾ ಇಲ್ವಾ ಅದಕ್ಕೆ ನಮ್ಮ ಮುಂದೆ ಬಹಳ ಎಕ್ಸಾಂಪಲ್ಸ್ ಇದ್ದಾವೆ. ಈಗ ಎಮರ್ಜೆನ್ಸಿ ಕೇಸಲ್ಲಿ 5 ಜನ ಜಡ್ಜಿಗಳಲ್ಲಿ 4 ಜನ ಜಡ್ಜಿಗಳು ಸರ್ಕಾರದ ಪರವಾಗಿ ನಿಂತ್ಕೊಂಡ್ರು. ಒಬ್ಬ ಜಸ್ಟಿಸ್ ಖನ್ನಾ ಅವರು ವಿರುದ್ಧವಾಗಿ ನಿಂತ್ಕೊಂಡ್ರು. ಇವತ್ತು ಜಸ್ಟಿಸ್ ಖನ್ನಾ ಹೆಸರು ಇಡೀ ಜಗತ್ತಿಗೆ ಗೊತ್ತಿದೆ. ಇನ್ನು 4 ಜನ ಜಡ್ಜಸ್ ಯಾರಿದ್ರು ಅಂದ್ರೆ ಯಾರಿಗೂ ಗೊತ್ತಿಲ್ಲ ಸರ್ಕಾರದ ಪರವಾಗಿದ್ದವ್ರಿಗೆ. ನಾಳೆ ಇದನ್ನೆಲ್ಲವೂ ಕೂಡ ಆವಾಗಲೂ ಕೂಡ ಇದ್ರ ಬಗ್ಗೆ ಎಲ್ಲ ಟೀಕೆ ಟಿಪ್ಪಣಿ ಆಗಿದೆ. ಅನೇಕ ಜನ ಇದ್ರ ಬಗ್ಗೆ ಅವರ ಅಭಿಪ್ರಾಯಗಳನ್ನ, ಅವ್ರ ಒಪಿನಿಯನ್ಗಳನ್ನ ಹೇಳಿದ್ದಾರೆ. ಆಗಿರೋದ್ರಿಂದ ನಾವು ಖಂಡಿತ ಮಾತಾಡ್ಬೋದು, ಆದರೆ ಅದನ್ನ ಟೀಕೆಯ ಮಿತಿಗಳನ್ನ ನಾವು ತಿಳ್ಕೊಂಡು ನಾವು ಮಾತಾಡಬೇಕಾಗತ್ತೆ. ಭಾಳ ಕಂಟೆಂಪ್ಷಿಯಸ್ ಆಗಿ, ಡಿಫಮೇಟರಿ ಆಗಿ ನಾವು ಮಾತಾಡಬಾರ್ದು ಅನ್ನೋದು ಅಭಿಪ್ರಾಯ. ದೇಶದಾದ್ಯಂತ ಇದು ದೊಡ್ಡ ಸುದ್ದಿ ಆದ ನಂತರ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಅವರು ಮತ್ತೊಂದು ಹೇಳಿಕೆಯನ್ನು ಕೊಡ್ತಾರೆ. ನನ್ನ ಮಾತನ್ನ ತಿರುಚಲಾಗಿದೆ ಅಂತ ಹೇಳ್ತಾರೆ. ಇದರ ನಡುವೆ ಇನ್ನೊಂದು ಬೆಳವಣಿಗೆ ಆಗಿದೆ. ಏನಂದ್ರೆ, ದೇಶದಾದ್ಯಂತ ಒಂದು ಯಾವ್ಯಾವ ನ್ಯಾಯಾಲಯ ಎಲ್ಲೆಲ್ಲಿದೆಯೋ ಮತ್ತೆ ಸುಪ್ರೀಂ ಕೋರ್ಟ್ ಸೇರಿದಂತೆ ಎಲ್ಲಾ ನ್ಯಾಯಾಲಯಗಳ ಕಲಾಪಗಳು ಬೆಳಗಿಂದ ಸಂಜೆವರೆಗೆ ನಡೆಯುವಂತ ಪ್ರತಿಯೊಂದು ಪ್ರಕರಣದ ವಿಚಾರಣೆ ಏನು ಅದಕ್ಕೆ ಅಧಿಕೃತವಾದಂತ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರ ಆಗ್ತಾ ಇತ್ತು. ಅದನ್ನ ಯಾರು ಬೇಕಾದ್ರೂ ಕಾಪಿ ಮಾಡಿಬಿಟ್ಟು ತಮ್ಮ ಯೂಟ್ಯೂಬ್ ಚಾನಲ್ ಅಥವಾ ಟಿವಿ ವಾಹಿನಿಗಳಲ್ಲಿ ಪ್ರಸಾರ ಮಾಡ್ಕೋತಾ ಇದ್ರು. ಆದ್ರೆ ಇನ್ನು ಮುಂದೆ ಆ ರೀತಿ ಮರುಪ್ರಸಾರ ಮಾಡುವಂತಿಲ್ಲ ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಒಂದು ತೀರ್ಪನ್ನ ನೀಡಿದ್ದಾರೆ. ಅಂದ್ರೆ ನೇರ ಪ್ರಸಾರ ಆಗುತ್ತೆ, ಆದ್ರೆ ಅದನ್ನ ಯಾರೂ ಕೂಡ ಮರುಪ್ರಸಾರ ಮಾಡುವಂತಿಲ್ಲ ಅನ್ನುವಂತ ಹೇಳಿಕೆಯನ್ನ ನೀಡಿದೆ. ಸ್ನೇಹಿತರೆ, ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನೀವು ನೋಡ್ತಿದ್ರ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ.